ಎಲ್ರಿಗೂ ನಮಸ್ಕಾರ. ಆಂದೋಲನ ವಾರದ ಮಾಧ್ಯಮ ಸಂವಾದಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಸಂವಾದದ ವಿಷಯ ಕನ್ನಡ ದಿನಪತ್ರಿಕೆಗಳ ಮಾಯವಾಗಿದೆ ಅಥವಾ ಮೂಲೆಗುಪ್ಪಾಗಿದೆ. ಒಂದು ಆನ್ಲೈನ್ ಚರ್ಚ್, ನಾವೆಲ್ಲೆಲ್ಲೋ ಇದ್ದೀವಿ, ಅಲ್ಲೆಲ್ಲಿಂದಲೇ ಮಾತಾಡ್ತಿದ್ದೀವಿ. ಈಗ ನಮ್ಮ ಜೊತೆ ಲೇಖಕಿ, ಅನುವಾದಕಿ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ, ಲೇಖಕಿ, ಪತ್ರಕರ್ತೆ ಭಾರತಿ ಹೆಗಡೆ ಅವರಿದ್ದಾರೆ. ಸುಕನ್ಯಾ ಅವರೇ, ನಿಮ್ ಜೊತೆ ಶುರು ಮಾಡೋಣ. ಒಂದು ಕಾಲದಲ್ಲಿ ನಮಗೆ ಕನ್ನಡ ದಿನಪತ್ರಿಕೆಗಳ ಭಾನುವಾರದ ಪುರವಣಿಗಳು ಅಂತಂದ್ರೆ ಕತೆ ಕವಿತೆಗಳಲ್ಲಿ ಕಳೆದು ಹೋಗುವಂತ ಒಂದು ಕಾಲ ಆಗಿತ್ತು. ಆದ್ರೆ ಈಗ ನೋಡಿದ್ರೆ ಸ್ಕ್ಯಾನ್ ಮಾಡ್ಬೇಕು ಅಥವಾ ಆನ್ಲೈನ್ ನೋಡ್ಕೊಳ್ಳಿ, ಬರೀ ಒಂದು ಸ್ಕ್ಯಾನರ್ ಮಾತ್ರ ಇಟ್ಕೊಂಡಿರ್ತಾರೆ. ಯಾಕೆ ಹೀಗಾಯ್ತು? ಇದರಿಂದ ನಿಮಗೇನಾದ್ರು ಮಿಸ್ ಆಗ್ತಾ ಇದೆಯಾ ಅಂತ? ನನಗೆ ವೈಯಕ್ತಿಕವಾಗಿ ತುಂಬಾ ಮಿಸ್ ಆಗ್ತಾ ಇದೆ ರಶೀದ್. ಇನ್ಫ್ಯಾಕ್ಟ್ ನಾವು ಭಾನುವಾರದ ಪತ್ರಿಕೆ ತುಂಬಾ ಹೊತ್ತು ಅದನ್ನ ಓದೋದ್ರಲ್ಲಿ ನಾನು ಕಳೀತಾ ಇದ್ದೆ. ಅದು ಪ್ರಜಾವಾಣಿ, ಹಿಂದೂ, ಡೆಕ್ಕನ್ ಹೆರಾಲ್ಡ್. ಈಗ ಆಕ್ಚುಲಿ ಅದು ಪಬ್ಲಿಷರ್ನ ಕೇಳ್ಬೇಕು, ಏನಕ್ಕೆ ಅದು ಮಾಯ ಆಗ್ತಾ ಇದೆ? ಅದು ಓದೋರಿಲ್ಲ ಅಂತನಾ, ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಕಡಿಮೆ ಆಗ್ತಾ ಇದ್ದಾರೆ ಅಂತನಾ? ಅಲ್ಲಿ ನಾನು ಜಾಸ್ತಿ ನಾನ್ ಫಿಕ್ಷನ್ ನೋಡ್ತೀನಿ ಸಾಹಿತ್ಯಕ್ಕಿಂತನೂ. ಸೊ ಏನಕ್ಕೆ ಆಕ್ಚುಲಿ ನಾನು ಆಂದೋಲನ, ನಿಮ್ಮ ಹಾಡು ಪಾಡಲು ನಂಬರ್ ಆಫ್ ಪೇಜಸ್ ಕಡಿಮೆ ಆಗಿದೆ ಅಲ್ಲ, ಅದು ಆಂದೋಲನದವ್ರನ್ನ ಕೇಳ್ಬೇಕು, ಏನಕ್ಕೆ ಅದಾಗಿದೆ, ಯಾಕೆ ಮಾಡಿದೆ? ಯಾಕಂದ್ರೆ ಆಂದೋಲನದಿಂದನೇ ನಾವು ಶುರು ಮಾಡ್ಬೋದು. ಬಹುಶಃ ಭಾರತಿ ಹೆಗಡೆ ಅವರು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಕಾಣುತ್ತೆ. ಕೊರೋನಾ ಎಲ್ಲೋ ಒಂದ್ ಕಡೆ ಭಾನುವಾರದ ಪುರವಣಿಗಳ ಮೇಲೂ ತನ್ನ ಪ್ರಭಾವವನ್ನು ಬೀರ್ತು ಅಂತ ನನಗನ್ಸುತ್ತೆ. ಭಾರತಿ, ನೀವು ಪುರವಣಿಯ ಸಂಪಾದಕಿಯಾಗಿದ್ದವರು, ಬಹಳ ಹತ್ತಿರದಿಂದ ನೋಡಿದವರು ಪತ್ರಿಕಾಲಯಗಳಲ್ಲಿ ಪುರವಣಿಗಳ ಮ್ಯಾನೇಜ್ಮೆಂಟ್. ಯಾಕೆ ಹೀಗಾಯ್ತು? ಕೊರೋನಾಕ್ಕೂ ಇದಕ್ಕೆ ಕನೆಕ್ಷನ್ ಇದೆಯಾ? ಏನಂದ್ರೆ ಕರೋನಾದ ಟೈಮ್ನಲ್ಲಿ ಇದು ಖಂಡಿತ ಎಲ್ಲ ಪ್ರಿಂಟ್ ಮೀಡಿಯಾಕ್ಕೂ ಹೊಡೆತ ತುಂಬಾ ದೊಡ್ಡದಾಗಿ ಬಿತ್ತು ಅದು. ಸೊ ಒಂದು ಪ್ರಿಂಟ್ ಇದು ಏನು ಪೇಪರ್ಗಳನ್ನ ತರಿಸೋದೇ ಬಹಳ ಕಷ್ಟ ಆಗಿತ್ತು ಅವಾಗ. ಸೊ ಅವಾಗೆಲ್ಲ ಎಷ್ಟಾಯ್ತು ಅಂತ ಕೇಳಿದ್ರೆ ಪೇಪರ್ಗಳನ್ನೆಲ್ಲ ನಿಲ್ಲಿಸೇ ಬಿಟ್ರು ಅನ್ನುವಂತಹ ಒಂದು ಭಯ ಕೂಡ ಸೃಷ್ಟಿ ಆಗಿತ್ತು. ಇದಕ್ಕೆ ನಿಜಕ್ಕೂ ಎಲ್ಲ ಪೇಪರ್ನ ಮಾಲೀಕರಿಗೆ ನಾವು ಒಂದು ಹಂತದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಇಷ್ಟಾಗಿಯೂ ಕೂಡ ಹೆಂಗೋ ತುಗಿಸ್ಕೊಂಡು ಹೋಗ್ತಾ ಇದ್ರು ಅನ್ನೋ ತರದಲ್ಲಿ. ಆವಾಗ ಏನಾಯ್ತು, ಎಲ್ಲಾ ಪುರವಣಿಗಳನ್ನು ನಿಲ್ಲಿಸ್ಬಿಟ್ರು ಇದು. ಸೊ ಅಷ್ಟ್ರ ಮೇಲೆ ಏನಾಯ್ತು, ಈ ಕಾಸ್ಟ್ ಕಟ್ಟಿಂಗ್ ಅನ್ನೋದೇ ದೊಡ್ಡ ಇದಾಯ್ತು. ಹಾಗಾಗಿ ಇದು ಕೇವಲ ಭಾನುವಾರದ ಪುರವಣಿ ಅಂತಲ್ಲ, ಭಾನುವಾರದ ಪುರವಣಿ ಇಲ್ಲಿ ಸಾಹಿತ್ಯ ಯಾಕಿಲ್ಲ ಅನ್ನೋದು ಮೇನ್ ಟಾಪಿಕ್, ಅದು ಆಮೇಲೆ ಬರ್ತೀನಿ ನಾನು. ಆದ್ರೆ ಮಧ್ಯದಲ್ಲಿ ಫಸ್ಟ್ ಏನಂದ್ರೆ ಎಲ್ಲಾ ಪುರವಣಿಗಳದು ಮಹಿಳೆ ಇರಬಹುದು, ಕೃಷಿ ಇರಬಹುದು, ಯುವ ಇರಬಹುದು, ಪುಸ್ತಕದ ಬಗ್ಗೆನೇ ಬೇಕಾದಷ್ಟು ಬರ್ತಿತ್ತು, ಅದೆಲ್ಲ ಕೂಡ ನಿಂತೋಯ್ತು ಬಿಕಾಸ್ ಆಫ್ ಇದು ಕಾಸ್ಟ್ ಕಟಿಂಗ್ ಅಷ್ಟೇನೆ. ಕಾಸ್ಟ್ ಕಟಿಂಗ್ ಒಂದೇ ಒಂದು ಕಾರಣಕ್ಕಾಗಿ ಇದಾಯ್ತು. ಪುರವಣಿಗಳು ಯಾತಕ್ಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಇವತ್ತಿಗೂ ಕೂಡ ಒಂದು ಪತ್ರಿಕೆಗಳಲ್ಲಿ ಈಗ ಮೇನ್ ನ್ಯೂಸ್ ಪೇಪರ್ ಇದೆಯಲ್ಲ, ನ್ಯೂಸ್ ಹೆಚ್ಚು ಜನರಿಗೆ ತಲುಪತ್ತೆ, ನ್ಯೂಸಿಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ಇದೊಂದು ಸಬ್ಸ್ಟಿಟ್ಯೂಟ್ ಆಗಿರುತ್ತೆ ಪುರವಣಿಗಳೆಲ್ಲ. ಹಾಗಾಗಿ ಅದು ಸೆಕೆಂಡ್ ಅಂದ್ರೆ ಎರಡನೇ ದರ್ಜೆಯ ಪ್ರಜೆ ತರದಲ್ಲಿ ಅದು ಆ ತರದಲ್ಲಿ ಇರ್ತಾ ಹೋಗುತ್ತೆ. ಹಾಗಾಗಿ ಪುರವಣಿಗಳನ್ನ ಕಟ್ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಮಾಲೀಕರು, ಮಾರ್ಕೆಟಿಂಗ್ ಲೈನ್ ಅವರು ಎಲ್ಲರೂ ಕೂಡ ಇದರಲ್ಲಿ ಬಂದ್ರು. ಇದು ಖಂಡಿತವಾಗಿಯೂ ಕರೋನಾದ ಇಫೆಕ್ಟ್ ಆಗಿದ್ ನಿಜ. ಕರೋನಾಕ್ಕಿಂತ ಮುಂಚೆನೆ ಸ್ವಲ್ಪ ಅಲ್ಗಾಡ್ತಾ ಇತ್ತು. ಯಾಕೆ ಅಂತ ಕೇಳಿದ್ರೆ ಪ್ರಿಂಟ್ ಕಾಸ್ಟ್ ಇದು ತುಂಬಾ ಜಾಸ್ತಿ ಆಯ್ತು. ಪ್ರಿಂಟ್ ಪೇಪರ್ ಇದೆಯಲ್ಲ, ಪೇಪರ್ದ ಕಾಸ್ಟ್ಲಿ ಜಾಸ್ತಿ ಆಯ್ತು. ಆಮೇಲೆ ಕರೋನಾದಿಂದ ಅದು ತರೋದು ಕಷ್ಟ ಆಯ್ತು. ಇದೆಲ್ಲದ್ರಿಂದ ಇದು ತುಂಬಾ ದೊಡ್ಡ ಹೊಡೆತ ಬಿತ್ತು. ಎಲ್ಲರಿಗೂ ಗೊತ್ತಿದೆ ಅಲ್ಲ, ಪ್ರಿಂಟ್ ಯಾವುದೇ ಪತ್ರಿಕೆ, ಯಾವುದೇ ಮೀಡಿಯಾ ಒಂದು ಕೇವಲ ಓದುಗರಿಂದ, ವ್ಯೂವರ್ಸ್ ಇಂದ ನಡೆಯಲ್ಲ, ಅದು ಅಡ್ವರ್ಟೈಸ್ಮೆಂಟ್ ಇಂದನೇ ನಡೆಯುತ್ತೆ, ಬಂಡವಾಳಶಾಹಿದಾರರಿಂದನೇ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸೊ ಅವರಿಗೆ ಈಗ ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಇಲ್ಲದಂತ ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ನಿಂತೋಯ್ತಲ್ಲ, ಅದು ಆ ಕಾರಣಕ್ಕೆ ಇದು ನೀವ್ ಹೇಳಿದ್ ಕರೆಕ್ಟ್ ಇದೆ, ಅದು ಕಟ್ ಆಗಿ ಅದು ಇಫೆಕ್ಟ್ ಆಗಿದ್ ನಿಜ. ಈಗ ಒಂದು ಮನೆಯಲ್ಲಿ ಬಹಳ ವೈಭೋಗದಿಂದ ನಡೀತಾ ಇದ್ದ ಒಂದು ಮನೆಯಲ್ಲಿ ಇದಕ್ಕಿದ್ದಂಗೆ ಏನಾದ್ರು ಕಷ್ಟಗಳು ಶುರುವಾದಾಗ ಖರ್ಚು ಎಲ್ಲ ಜಾಸ್ತಿ ಆಗ್ತಾ ಇದೆ. ಯಾವ್ದು ನಮ್ಗೆ ಬೇಕು, ಮೂಲಭೂತ ಅವಶ್ಯಕತೆಗಳು ಏನು, ಲಕ್ಸುರಿ ಏನು, ವೈಭವ ಏನು ಅನ್ನೋದನ್ನ ನಿರ್ಧಾರ ಮಾಡಿ ಏನೆಲ್ಲ ಅನಗತ್ಯವಾಗಿ ಖರ್ಚಾಗ್ತಾ ಇದೆ ಆ ಖರ್ಚಿನ ಮೂಲಗಳನ್ನೆಲ್ಲ ಸ್ಟಾಪ್ ಮಾಡ್ತಾ ಹೋಗ್ತಾರೆ. ಬಹುಶಃ ಸಾಹಿತ್ಯ ಕೂಡ ಆತರ ಒಂಥರ ಲಕ್ಸುರಿ ಅಂತ ಪತ್ರಿಕೆಯ
ಸಂಪಾದಕರುಗಳಿಗೆ ಅಥವಾ ಪತ್ರಿಕೆ ಮ್ಯಾನೇಜ್ಮೆಂಟ್ಗಳಿಗೆ ಅಥವಾ ಅವುಗಳ ಆ ಜಾಹೀರಾತು ವಿಭಾಗದವರಿಗೆ ಅನಿಸ್ತೋ ಏನೋ. ಆದ್ರೆ ಇದರಿಂದ ನಿಮಗೇನು ಅನ್ಸುತ್ತೆ? ಒಂದು ಪತ್ರಿಕೆ ತನ್ನ ನೆಲೆಯನ್ನ ಸ್ಥಾಪಿಸುವುದಕ್ಕೆ ಈ ತರಹದ ಸಾಹಿತ್ಯದ ಪುರವಣಿಗಳು, ಅದರ ಬ್ರ್ಯಾಂಡ್ ಬಿಲ್ಡ್ ಮಾಡ್ಲಿಕ್ಕೆ, ಅದರದೊಂದು ಹೆಸರು. ಈಗ ಪ್ರಜಾವಾಣಿ ಸಾಪ್ತಾಹಿಕ ಪುರವಣಿ ಅಂತಂದ್ರೆ ನಮ್ಗೆಲ್ಲ ನೆನಪಾಗೋದು ಆ ದಿನಗಳಲ್ಲಿ ನಾವು ಓದ್ತಾ ಇದ್ದ ದೊಡ್ಡ ದೊಡ್ಡ ಬರಹಗಾರರ ಲೇಖನಗಳು ಮತ್ತೆ ಬರಹಗಳು, ನಮ್ಮನ್ನ ಸಾಹಿತ್ಯದ ಬದುಕಿಗೆ ಪರಿಚಯ ಮಾಡಿಕೊಟ್ಟ ಅವುಗಳೆಲ್ಲ ಮ್ಯಾಗಝಿನ್ಗಳದು. ಕನ್ನಡಪ್ರಭವಾಗ್ಲಿ, ಪ್ರಜಾವಾಣಿ ಆಗ್ಲಿ, ಇವುಗಳ ಭಾನುವಾರದ ಪುರವಣಿಗಳು. ಇದು ಬೇಡ ಅಂತನಾ? ನಿಮ್ಗೇನ್ ಅನ್ಸುತ್ತೆ? ಈ ತರದ ಧೋರಣೆ ಸುಕನ್ಯಾ ಅವರೇ ಒಳ್ಳೆಯದಾ ಅಥವಾ ಅನಿವಾರ್ಯನಾ? ಸಹಿಸ್ಕೋಬೇಕಾ ಅಥವಾ ನಾವು ಇಲ್ಲ ಬೇಕು ಅಂತ ಒತ್ತಾಯ ಮಾಡ್ಬೇಕಾ ಅಂತ? ನನ್ಗೆ ಅನ್ಸೋದು ಇದು ಸುದ್ದಿ ಮೇಲೆ ಕೇಂದ್ರೀಕೃತ ಆಗಿದ್ರೆ, ಆಕ್ಚುಲಿ ಸುದ್ದಿ ಟಿವಿನಲ್ಲೂ ಬರುತ್ತೆ, ಆಮೇಲೆ ವಾಟ್ಸ್ಆಪ್ ಅಲ್ಲಿ ಅಥವಾ ಇನ್ನೊಂದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರಲ್ಲೂ ಬರುತ್ತೆ. ಸೊ ಅದನ್ನ ಆದ್ರೆ ಮಾಧ್ಯಮಗಳಿಗೆ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ಶೇಪ್ ಮಾಡೋ ಅಂತ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದು ಸಾಹಿತ್ಯದ ಮೂಲಕ ಆಗ್ತಾ ಇರತ್ತೆ. ಅದು ವಿಮರ್ಶೆ, ಇಂಥ ಪುಸ್ತಕ ಓದಿ, ಇದು ಈ ಎಲ್ಲಾ ಇದನ್ನ ಮಾಡಿ ಬರೀ ನ್ಯೂಸ್ ಪೇಪರ್ಸ್ ಮಾತ್ರ ನ್ಯೂಸ್ ಮೀಡಿಯಂ ಅಲ್ಲ. ಇವಾಗ ಎಷ್ಟೊಂದು ಬೇರೆ ಇದ್ರದ್ದಿದೆ ಅಲ್ವಾ. ನನ್ನನ್ನ ಕೇಳಿದ್ರೆ ಇನ್ಫ್ಯಾಕ್ಟ್ ನ್ಯೂಸ್ಗೆ ಕಡಿಮೆ ಮಾಡ್ಬಿಟ್ಟು ಈ ತರದ ಸಾಹಿತ್ಯದ ಮೇಲೆ, ಆಮೇಲೆ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ಶೇಪ್ ಮಾಡೋ ಅಂತ ಆ ಲೇಖನಗಳು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕಿತ್ತು. ಪ್ರಿಂಟ್ ಕಾಸ್ಟ್ ಇದಾದ್ರೆ ಡಿಜಿಟಲ್ ಎಡಿಷನ್ಸ್ ಅಲ್ಲಿ ಏನು ಇದೆಯಾ ಪುರವಣಿ? ಇಲ್ವಲ್ಲ. So I don't think it is the economics or financial totally. ನನ್ಗನ್ಸುತ್ತೆ ಒಂದು ಥರದ ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಈ ಮಾಧ್ಯಮಗಳಿಗೆ ಜನರಿಗೆ ಇದನ್ನೆಲ್ಲ ಓದೋಷ್ಟು ಸಹನೆ ಇಲ್ಲ. ಅವರು ಬರೀ ಕ್ಯಾಪ್ಸ್ಯೂಲ್ಸ್ ಅಲ್ಲಿ ಓದ್ತಾರೆ. ಅಂದ್ರೆ ಮೈ ಬಗ್ಸಿ ಕೆಲಸ ಮಾಡೋದು ಅಂತಾರಲ್ಲ, ಮೈ ಬಗ್ಸು ಓದೋದಿದೆಯಲ್ಲ, ಅದು ಇಲ್ಲ ಜನರಿಗೆ. ಹಂಗಾಗಿ ಅದು ಒಂದು ಕ್ಯಾಪ್ಸ್ಯೂಲ್ಸ್ ಅಲ್ಲಿ ಕೊಟ್ರೆ ಸಾಕು, ಅದೇನ್ ಬೇಕಾಗಿಲ್ಲ. ಆಮೇಲೆ ಒಂದು ಕ್ರಿಟಿಕಲ್ ಥಿಂಕಿಂಗ್ಗೆ ಕಡಿಮೆ ಆಗಿರೋ ಅಂತ ಈ ಕಾಲದಲ್ಲಿ ಸಾಹಿತ್ಯ ಏನಕ್ಕೆ ಬೇಕು ಅಂತ ಹೇಳೋ ಒಂದು ಧೋರಣೆ ನನ್ಗನ್ಸುತ್ತೆ. ಈ ಮಾಧ್ಯಮಗಳು ತಮ್ಮ ಸಾಮಾಜಿಕ ಜವಾಬ್ದಾರಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದನೆ ಆಗಿರೋ ಅಂತ ಅನಾಹುತ ಇದು ಅಂತ ಅನ್ಸುತ್ತೆ. ನಾನು ಓದ್ತಾ ಇರೋ ನೈತಿಕವಾದ ಪತ್ರಿಕೋದ್ಯಮ. ಪತ್ರಿಕೋದ್ಯಮ ಇದೆ ಅದಕ್ಕೆ. ಹಾಗಾಗಿ ಅದು ಸಾಕಷ್ಟು ತರುತ್ತೆ. ಅಲ್ಲಿ ಪ್ರಿಂಟಿಂಗ್ ಇಶ್ಯೂ ಇಲ್ವಾ? ಉಳಿದವ್ರಿಗೆ ಮಾತ್ರನಾ ಪ್ರಿಂಟಿಂಗ್ ಕಾಸ್ಟ್ ಇಶ್ಯೂ? ಆಮೇಲೆ ಡಿಜಿಟಲ್, ನನ್ಗನ್ಸುತ್ತೆ ಇಟ್ ಇಸ್ ಮಚ್ ಮೋರ್ ದೆನ್ ದಟ್. ಇಟ್ಸ್ ಅ ಕೈಂಡ್ ಆಫ್ ಇಂಡಿಫರೆನ್ಸ್. ಅಂದ್ರೆ ಕ್ರಿಟಿಕಲ್ ಇಂಡಿಫರೆನ್ಸ್ ಅಂತಾರಲ್ಲ, ಏನೋ ನಡೆಯುತ್ತೆ ಒಟ್ಟಲ್ಲಿ, ಅವ್ರಿಗೆ ಏನ್ ಬೇಕೋ ನಾವ್ ಅದು ಕೊಡೋಣ, ಜಾಹೀರಾತ್ ಕೊಡೋಣ ಮತ್ತೆ ನ್ಯೂಸ್ ಕೊಡೋಣ. ಆಕ್ಚುಲಿ ನ್ಯೂಸ್ ಪೇಪರ್ಸ್ ನ್ಯೂಸ್ಗೋಸ್ಕರ ಜನ ಓದೋದು ಕಡಿಮೆ ಆಗಿದೆ. ದೇ ಡೋಂಟ್ ಡಿಪೆಂಡ್ ಆನ್ ಇಟ್. ಜೊತೆಗೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ನ್ಯೂಸ್ ಕವರ್ ಆಗ್ತಾ ಇರುತ್ತೆ, ಇಫ್ ಇಟ್ ಇಸ್ ಜಸ್ಟ್ ದ ನ್ಯೂಸ್. ಬಟ್ ಇಫ್ ಇಟ್ ಇಸ್ ಅನಾಲಿಸಿಸ್, ಆ ಪುರವಣಿಗಳಲ್ಲಿ ಬರ್ತಾ ಇದ್ದಂತ ಒಂದು ವಿಮರ್ಶೆ, ಅದು ಸಾಮಾಜಿಕ ವಿಮರ್ಶೆ ಇರ್ಬೋದು, ಸಾಹಿತ್ಯಿಕ ವಿಮರ್ಶೆ ಇರ್ಬೋದು, ಅದನ್ನ ಕಡಿಮೆ ಮಾಡಿ ಇವರು, ನನ್ಗಂತೂ ಅದು ಏನು ಸಾಧಿಸ್ತಾ ಇದ್ದಾರೆ ಅಂತ ನನ್ಗೆ ಅರ್ಥನೇ ಆಗಲ್ಲ. ಪತ್ರಿಕೆಯ ಪ್ರಸಾರ ವಿಭಾಗದ ಯಾರಾದ್ರೂ ಇದ್ರೆ ಅವರು ಅಂಕಿಅಂಶ ಸಮೇತ ನಮಗೆ ವಿವರಿಸ್ತಾ ಇದ್ರೆ ಏನೋ. ಕತೆ ಹಾಕಿದ್ರೆ, ಕವಿತೆ ಹಾಕಿದ್ರೆ ಹೆಂಗೆ ಪ್ರಸಾರ ಸಡನ್ ಆಗಿ ಕೆಳಕ್ ಹೋಗ್ಬಿಡುತ್ತೆ, ಬೇರೆ ಜಾಹೀರಾತು ಹಾಕಿದ್ರೆ ಸಡನ್ ಆಗಿ ಹೆಂಗೆ ಮೇಲಕ್ಕೆ ಹೋಗುತ್ತೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ವಿವರಿಸ್ತಾ ಇದ್ರೋ ಏನೋ. ಆದ್ರೆ ಒಂದು ಸಮಾಜಕ್ಕೆ, ಒಂದು ಆರೋಗ್ಯಕರ ಸಮಾಜಕ್ಕೆ ಈ ರೀತಿಯ ಪುರವಣಿಗಳು, ಅದರಲ್ಲಿ ಬರುವಂತಹ ಕಥೆಗಳು, ಕವಿತೆಗಳು, ಪುಸ್ತಕ ವಿಮರ್ಶೆಗಳು ಅಥವಾ ನಾಟಕ ವಿಮರ್ಶೆ, ಸಿನಿಮಾ ವಿಮರ್ಶೆ ಇತ್ಯಾದಿ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾಗಿರುವ ವಿಷಯಗಳು ಒಂದು ಪತ್ರಿಕೆಯ ಘನತೆಯನ್ನ ಹೇಗೆ ಹೆಚ್ಚಿಸ್ತದೆ, ಒಂದು ಜನರಲ್ಲಿ ಪತ್ರಿಕೆಯ ಐಡೆಂಟಿಟಿಯನ್ನ ಹೇಗೆ ಬೆಳೆಸುತ್ತೆ ಅನ್ನೋದನ್ನ ಬಹುಶಃ ಭಾರತೀಯವರು, ಒಂದು ನೀವು ಬರೀಲಿಕ್ಕೆ ಶುರು ಮಾಡಿದ್ದೆ ಈ ತರ ಪುರವಣಿಗಳನ್ನ ಓದ್ತಾ ಅಥವಾ ಸಾಹಿತ್ಯಿಕ ಪತ್ರಿಕೆಗಳನ್ನು ಓದ್ತಾ, ಆಮೇಲೆ ನೀವು ಪತ್ರಿಕಾ ಸಂಪಾದಕಿಯಾಗಿ, ಪುರವಣಿಯ ಸಂಪಾದಕಿಯಾಗಿ ಕೂಡ ಕೆಲಸ ಮಾಡಿದವರು. ನಿಮ್ಮ ಅನುಭವದ ಪ್ರಕಾರ ಇದು ಯಾಕೆ ಮುಖ್ಯ ಅಂತ ಹೇಳ್ತೀರಾ? ಈಗ ಸುಕನ್ಯಾ ಅವ್ರು ಹೇಳಿದ್ದು ಅರ್ಥ ಆಗ್ತಾ ಇದೆ ನನಗೆ. ಆದ್ರೆ ಮೇಡಮ್, ಒಂದ್ ವಿಷಯ ಗೊತ್ತಿರ್ಲಿ, ನಾವೆಲ್ಲ ಫೀಚರ್ ಡೆಸ್ಕ್ ಅಲ್ಲೇ ಇದ್ದಂತವ್ರು, ಮ್ಯಾಗಝಿನ್ ಸೆಕ್ಷನ್ ಅಲ್ಲೇ ಇದ್ದಂತವ್ರು. ಇವತ್ತು ನಮ್ಮಂತವ್ರಿಗೆ ಕೆಲಸವೇ ಇಲ್ಲ.
ಇವತ್ತು ಹ್ಮ್ ನಮ್ಗೆ ಎಲ್ಲೋ ಕೆಲಸನೇ ಇಲ್ಲ. ಸೊ ನಾವು ಹ್ಮ್ ಮನೇಲಿ ಅಂತ ಸಂದರ್ಭ ಬಂದಿದೆ. ಯಾಕೆ ಅಂತ ಹೌದು. ಕೇಳಿದ್ರೆ ಇದ ಕಾರಣ ಬಿಕಾಸ್ ಆಫ್ ದಿಸ್ ಏನೋ ಎಲ್ಲಾ ಇದ್ರಲ್ಲೂ ಕೂಡ ಪುರವಣಿಗಳನ್ನ ಕಟ್ ಮಾಡ್ಲಾಗಿದೆ. ಇಲ್ಲ ಹ್ಮ್ ಕರೋನಾದ ನಂತರ ನೀವ್ ಹೇಳ್ತೀರಿ, ಇಲ್ಲ ನಾವ್ ಹೇಳೋದು ಏನಿದೆ ಅಂದ್ರೆ ಪತ್ರಿಕೆಗಳನ್ನ ಹೊರಗಡೆ ಜನಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ತುಂಬಾ ಇದೆ. ನಾವು ಹೊರಗಡೆಯಿಂದ ನಿಂತ್ಕೊಂಡು ಮಾತಾಡೋದಕ್ಕೂ ಒಳಗಡೆ ಇದ್ಕೊಂಡು ನಾವು ಅದನ್ನ ನೋಡಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಹೌದು. ಇನ್ನು ಕಾಸ್ಟ್ ಕಟ್ಟಿಂಗ್ ಅಂತ ಹೇಳೋದಕ್ಕೆ ಯಾವ ಕಾರಣ ಅಂತಂದ್ರೆ ಪೇಪರ್ಗಳದ್ದು ಇದು. ಹೌದು, ಈಗ ಒಂದು ಪತ್ರಿಕೆ ಸಮಗ್ರವಾಗಿ ಇರ್ಬೇಕು ಅಂತಂದ್ರೆ ಅದಕ್ಕೆ ಎಲ್ಲಾ ರೀತಿಯ ಪುರವಣಿಗಳು ಖಂಡಿತ ಅವಶ್ಯಕತೆ ಇದೆ. ಸೊ ಅದು ಕೊಟ್ಟಾಗ್ಲಿ ಎಷ್ಟೋ ಜನ ಪುರವಣಿಗಳನ್ನೇ ಓದ್ಕೊಂಡಿರೋಂಥವ್ರು ಇದ್ರು. ಆದ್ರೆ ಈ ಪುರವಣಿಗಳನ್ನ ಮ್ಯಾಗಝಿನ್ಗಳನ್ನ ಎಷ್ಟು ಜನ ಓದ್ತಾರೆ ಅಂತ ಹೇಳಿ ನೀವು ಸರ್ವೆ ಮಾಡಿದಾಗ ಮೇನ್ ಎಡಿಷನ್ ಇದ್ದಷ್ಟು ಪ್ರಾಮುಖ್ಯ ಇಂಪಾರ್ಟೆನ್ಸು ಪುರವಣಿಗಳಿಗೆ ಇರಲ್ಲ. ಹೆಚ್ಚು ಅಂತಂದ್ರೆ ಒಂದು ಸಿನಿಮಾ ಪುರವಣಿಗಳು ಇರುತ್ತೆ ಮತ್ತು ಸಂಡೇ ಸಪ್ಲಿಮೆಂಟ್ ಇರುತ್ತೆ. ಅದು ಬಿಟ್ರೆ ಬೇರೆ ಯಾವ ಸಪ್ಲಿಮೆಂಟ್ಗಳಿಗೂ ಇರಲ್ಲ. ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ, ಸೀರಿಯಸ್ ಆದಂತ ಈಗ ನಾನೊಬ್ಬ ವಿಮೆನ್ ಸಪ್ಲಿಮೆಂಟ್ ಇನ್ಚಾರ್ಜ್ ಆಗಿದ್ದಂಥವಳು, ತುಂಬಾ ಫೆಮಿನಿಸಮ್ನ ನಾನು ತಂದಾಗ ಕೂಡ ಅದಕ್ಕೆ ತುಂಬಾ ರೀಡರ್ಶಿಪ್ ಇದ್ದಿದ್ದು ಏನು ಅಂತ ಕೇಳಿದ್ರೆ ಅದ್ರ ಅಡಿಗೆ ಕಾಲಮ್ಗೆ, ಅದ್ರ ಹೆಲ್ತ್ ಕಾಲಮ್ಗೆ ಬಿಟ್ರೆ Okay. ಇದಲ್ಲ. ಅದಕ್ಕಿದ್ದಷ್ಟು ನಮ್ಗೆ ಇವರೇ ಬಂದು ಹೇಳೋರು, ನಾವ್ ಅದನ್ನ ನಿಲ್ಲಿಸ್ತೀವಿ ಅಂತ ಹೇಳಿದಾಗ ನಿಲ್ಲಿಸ್ಕೂಡ್ದು. ಯಾರು ಹ್ಮ್ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ಅವರು, ಅದಕ್ಕಿರುವಷ್ಟು ರೀಡರ್ಶಿಪ್ ಇದಕ್ಕಿಲ್ಲ ಅಂತ. ಹ್ಮ್ ಸೊ ಪತ್ರಿಕೆ ಕಡೆಗೂ ಹೋಗೋದು ಜನಸಾಮಾನ್ಯರಿಗಷ್ಟೇನೆ ಇದು. ಸೊ ಓದುಗನ ದೃಷ್ಟಿಯಿಂದ ಹೋದಾಗ, ಸೊ ನಾನೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಸಲ ಎಲ್ಲಾ ಇವ್ರನ್ನ ಏನು ಸಾಹಿತಿಗಳನ್ನ ಬಹುತೇಕ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ನಲ್ಲಿ ಸಾಹಿತ್ಯ ಯಾವ ತರದಲ್ಲಿ ಬರ್ಬೇಕು, ಸಪ್ಲಿಮೆಂಟ್ ಯಾವ ತರದಲ್ಲಿ ಇರ್ಬೇಕು ಅನ್ನೋದನ್ನ ಸಾಹಿತಿಗಳೆಲ್ಲ ಒಂದಷ್ಟು ಲೀಸ್ಟ್ ಕೊಟ್ರು, ಇದ್ ಮಾಡಿದ್ರು. ಆ ಮಾಲೀಕರು ಅಷ್ಟನ್ನೂ ಕೇಳ್ಬಿಟ್ಟು, ನಾನು ಖಂಡಿತವಾಗೂ ಸಾಹಿತ್ಯಕ್ಕೆ ನಾನು ಕೊಡೋದಿಲ್ಲ ಪೇಜ್ನ, ಒಂದ್ ಅಕ್ಷರನೂ ಕೂಡ ಸಾಹಿತ್ಯ ಇರಲ್ಲ. ಯಾಕೆ ಅಂತ ಕೇಳ್ರಿ, ಎಷ್ಟು ಜನ ಓದ್ತಾರೆ? ನಾನು ಪತ್ರಿಕೆ ಮಾಡ್ತಾ ಇರೋದು ಬಿಸಿನೆಸ್ಸಿಗೆ. ಇದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಕಾಲಮ್ಗೆ ಸೆಂಟಿಮೀಟರ್ ಜಾಗಕ್ಕೆ ಎಷ್ಟು ದುಡ್ಡಾಗತ್ತೆ ಅಂತ ಗೊತ್ತಾ ನಿಮ್ಗೆ ಅಂತ ಆ ಮಾಲೀಕರು ಸಾಹಿತಿಗಳನ್ನೇ ಕೇಳಿದ್ರು. ಸೊ ಅಂದ್ರೆ ರಿಯಲ್ ಎಸ್ಟೇಟ್ ಮಾತುಗಳು. ಅದೇ. ಹೌದೌದು, ರಿಯಲ್ ಎಸ್ಟೇಟ್ ಮಾತುಗಳು, ಲಾರಿ ಒಂದ್ ಬಿಸಿನೆಸ್ ಸ್ಕ್ವೇರ್ ಫೀಟ್ ಮಾತುಗಳು. ಒಂದ್ ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಹೌದೌದು, ಅಷ್ಟೇ. ಅನ್ನುವ ಆ ತರದಲ್ಲಿ. ಹಾಗಾಗಿ ನಾವು ಕೊಡಲ್ಲ ಅಂತ ಎಲ್ರಿಗೂ ಬೇಸರ ಆಯ್ತು ಅವತ್ತು. ಆಮೇಲೆ ಇವತ್ತು ರಶೀದ್ ಏನಂದ್ರೆ ಸಾಹಿತ್ಯ ಯಾಕಿಲ್ಲ ಅಂತ ಕೇಳ್ತಿದ್ದೀರಿ. ಓದುಗರಿಗೆ ಯಾವತ್ತು ಓದುಗರು ಏನಂತ ಕೇಳ್ತಾರೆ, ರೀಡರ್ಸ್ ಏನಂತ ಕೇಳ್ತಾರೆ, ಅದಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಅಡಿಗೆ ಜಾಸ್ತಿ ಕೇಳ್ತೀರಿ ಅಂದ್ರೆ ಅಡಿಗೆನೆ ಕೊಡ್ತೀವಿ ನಾವು, ಆಯ್ತಾ. ಇವತ್ತು ಆಮೇಲೆ ಅಲ್ಲ, ಸೋಷಿಯಲ್ ನನಗೊಂದು ಭಾರತಿ, ಈಗ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ದೀಪಾವಳಿ ಕಥಾ ಸ್ಪರ್ಧೆ ನಡೆಯುತ್ತೆ, ಸಂಕ್ರಾಂತಿ ಕಥಾ ಸ್ಪರ್ಧೆ ನಡೆಯುತ್ತೆ, ಯುಗಾದಿ ಕಥಾ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಮೊದಲೆಲ್ಲ 4,000 5,000 3,000 ಎಲ್ಲ ಪ್ರೈಸ್ ಕೊಡ್ತಾ ಇದ್ರು. ಈಗ 50,000 40,000 30,000 ಪ್ರೈಸ್ ಕೊಡ್ತಾರೆ. ಅಂದ್ರೆ ಅದು ಅದ್ಯಾಕೆ ಅಂತಂದ್ರೆ, ಒಂದು ಕತೆಗೆ 30,000 50,000 ಇಷ್ಟೊಂದು ಬಹುಮಾನ ಕೊಡುವವರು ತಮ್ಮ ಪತ್ರಿಕೆಯಲ್ಲಿ ಯಾಕೆ ಈ ತರ ಸಾಹಿತ್ಯವನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ? ಅಷ್ಟು ಸಾಹಿತ್ಯ ನಿಜವಾಗ್ಲೂ ಮೂಲೆ ಗುಂಪು ಅಂತ ಅನ್ಕೊಂಡಿದ್ರೆ ಇಷ್ಟು ದೊಡ್ಡ ಮೊತ್ತದ ಬಹುಮಾನಗಳನ್ನ ಯಾಕೆ ಕೊಡ್ತಾರೆ? ಅವರ ಯಾವುದೇ ಪತ್ರಿಕೆಯ ಮಾಲೀಕರು ಕೊಟ್ಟಿಲ್ಲ, ಅದನ್ನ ಗಮನಿಸಬೇಕಾದ. ಬೇರೆಯವರ ಸಹಯೋಗದಲ್ಲಿ ಕೊಟ್ಟಿದ್ದಾರೆ, ಸ್ಪಾನ್ಸರ್ಶಿಪ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಸಲ Okay. ಕೊಡೋದಕ್ಕೂನುವೆ, ಪ್ರತಿ ದಿವಸ ತರೋದಕ್ಕೂ ಪ್ರತಿ ವಾರ ತರೋದಕ್ಕೂ ವ್ಯತ್ಯಾಸ ಇರುತ್ತೆ ಇಲ್ಲಿ. ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಆಗಿದೆ. ಇವತ್ತು ನಾನು ಬರ್ದ ಇವತ್ತು ನನ್ನ ಮಗ ಇರ್ಬಹುದು, ಮಗನ ಫ್ರೆಂಡ್ಸ್ ಇರಬಹುದು, ಇಮಿಡಿಯೇಟ್ ಅವರಿಗೆ ಬೇಕು, ಅವಾಗ ರಿಸಲ್ಟ್ ಬೇಕು. ಅವ್ರು ಹೋಗ್ತಾರೆ ಫೇಸ್ಬುಕ್ ಅಲ್ಲಿ ಬರೀತಾರೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಇನ್ನೇನೋ ಇರ್ಬೋದು, ಇಮಿಡಿಯೇಟ್ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಸಾಹಿತ್ಯಕ್ಕೆ ಒಂದು ಮೊದಲಿನ ಹಾಗೆ ಸಾಹಿತಿಗಳಿಗೆ ವೇದಿಕೆಯಾಗಿ ಪತ್ರಿಕೆಗಳೇ ಅನಿವಾರ್ಯ ಅನ್ನೋ ಕಾಲದಲ್ಲಿ ಇವತ್ತು ನಾವಿಲ್ಲ. ಆ ಕಾಲಘಟ್ಟದಲ್ಲಿ ನಾವೇ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಅವಾಗ ಹೇಳ್ತಾರೆ, ನಾವು ಅದು ಬಿಟ್ಟು ಸೋಷಿಯಲ್ ಮೀಡಿಯಾವನ್ನ ಬಿಟ್ಟು ಅಲ್ಲಿ ಕತೆ ಕವನವನ್ನ ಬಿಟ್ಟು ಓದುಗರೆ ಬೇರೆ ಏನನ್ನು ಕೊಡಬಲ್ಲೆವು ನಾವು. ಸಂಪಾದಕರದ್ದು ಅಲ್ಲ, ಮಾಲೀಕರು ಯಾವತ್ತು ಸಿಇಒಗಳ ಕೈಗಲ್ಲಿ ಇವತ್ತು ಇವೆಲ್ಲ ಬಂದಿರುತ್ತೆ, ಪತ್ರಿಕೆಗಳು ಬಂದಿರುತ್ತೆ. ಅವಾಗ ಏನಾಗುತ್ತೆ, ಇದು ಕೇವಲ ಕಮರ್ಷಿಯಲ್ ಆಗಿ ಹೋಗುತ್ತೆ ಹೊರತು ಬಿಸಿನೆಸ್ ಆಗಿ ಹೋಗುತ್ತೆ ಹೊರತು ಇಲ್ಲಿ ಆ ಮಣ್ಣಿನ ಆ ನೆಲದ ಸಾಹಿತ್ಯ ಸಂಸ್ಕೃತಿ ಇದೆಲ್ಲ ಮುಖ್ಯ ಅನ್ನೋದು ಬರಲ್ಲ ಇಲ್ಲಿ. ಸೊ ಅವ್ರು ಹೇಳ್ತಾ ಇದಾರೆ, ಇಲ್ಲ ಸಾಹಿತ್ಯದಲ್ಲಿ ಭಾನುವಾರದ ಪುರವಣಿ
ತುಂಬಾ ತುಂಬಾ ಅಂದ್ರೆ ಸೀರಿಯಸ್ ಆಗಿ ಬರ್ತಾ ಇದೆ. ಎಷ್ಟು ಜನ ಸಾಮಾನ್ಯ ಜನರು ಇದನ್ನ ಓದ್ತಾರೆ, ಎಷ್ಟು ಜನರಿಗೆ ಇದು ಅರ್ಥ ಆಗತ್ತೆ, ಹಾಗಾಗಿ ಇದನ್ನ ಬದಲಿಸಿ ಸಿಂಪಲ್ ಆಗಿರೋದನ್ನ ಏನನ್ನಾರು ಕೊಡಿ, ಆದಷ್ಟು ಸರಳವಾಗಿರೋ ಲೇಖನಗಳು ಬರಬೇಕು ಅನ್ನೋದನ್ನ ಪತ್ವ ಹೊಡಿಸ್ತಾರೆ ಅದನ್ನ. ಆದ್ರೆ ನಮ್ಮ ಒಂದು ಹತ್ರನೇ ಪುರವಣಿಗಳು ಹೇಗೆ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡುವವರು ಸಂಪಾದಕೀಯ ವಿಭಾಗಕ್ಕಿಂತ ಹೆಚ್ಚಾಗಿ ಜಾಹೀರಾತು ಮತ್ತೆ ಪ್ರಸಾರ ವಿಭಾಗದವರು ನಿರ್ಧಾರ ಖಂಡಿತ ಮಾಡ್ತಾರೆ ಅಂತ. ಖಂಡಿತ ನೋಡಿ, ಜಾಸ್ತಿ ಇದೆಲ್ಲ ಇರುತ್ತೆ. ಒಳಗಡೆ ನಡೆಯುವಂತ ಕಥೆಗಳು. ಸುಕನ್ಯಾ ಅವ್ರು ಏನ್ ಹೇಳ್ತೀರಾ ಇದಕ್ಕೆ? ಹಿಂಗಾದ್ರೆ ಅಂದ್ರೆ ನೀವೊಂದು ಕತೆ ಬರಿಬೇಕಾದ್ರೆ ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅಂತ ಅಲ್ಲ, ನಿಮ್ ಪೆನ್ ಏನ್ ಹೇಳುತ್ತೆ ಅಥವಾ ನಿಮ್ ಕಾಗದ ಏನ್ ಹೇಳುತ್ತೆ ಅನ್ನೋದನ್ನ ಡಿಸೈಡ್ ಮಾಡಿ ನೀವು ಕತೆ ಬರೆದಂಗೆ ಇದು. ಅದೇ ಹೌದು, ಇಂಟೆಂಡೆಡ್ ರೀಡರ್, ರೀಡರ್ಸಿಗೆ ಏನ್ ಬೇಕು, ನನ್ನ ಒಳ ತುಡಿತಕ್ಕೆ ಬರೆದ ಕತೆ ಅಲ್ಲ. ಇದ್ ಯಾರು ಓದ್ತಾರೆ ಅವ್ರು ಇದ್ ಮಾಡೋದು. ಆದ್ರೆ ನನ್ಗೆ ಒಂದ್ ಅರ್ಥ ಆಗಲ್ಲ ರಶೀದ್, ಈಗ ಸಾಹಿತ್ಯದ್ದೆಲ್ಲ ನಿಮ್ಗೆ ಬ್ಲಾಗ್ ಅಲ್ಲಿ ಸಿಗುತ್ತೆ, ಅದ್ರಲ್ಲಿ ಸಿಗುತ್ತೆ, ಇದ್ರಲ್ಲಿ ಸಿಗುತ್ತೆ, ನ್ಯೂಸು ಹಂಗೆ ಸಿಗುತ್ತಲ್ಲ. ಸೊ ಅದಕ್ಕೆ ಏನಕ್ಕೆ ನೀವು ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀರಾ? ನ್ಯೂಸ್ ಇನ್ಫ್ಯಾಕ್ಟ್ ಇನ್ಸ್ಟೆಂಟ್ ಆಗಿ ಸಿಕ್ಬಿಡತ್ತೆ, ಅದಾದ ತಕ್ಷಣ ಬರುತ್ತೆ ಎಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ. ಇದು ಎಲ್ಲ ಸಾಮಾಜಿಕ ಮಾಧ್ಯಮಗಳ ಮಹತ್ವ ಏನಂತಂದ್ರೆ, ನಾವು ಈ ತರ ಸಾಪ್ತಾಹಿಕ ಪುರವಣಿಗಳಲ್ಲಿ ಸಾಹಿತ್ಯ ಯಾಕೆ ಇಲ್ಲ, ಯಾಕೆ ಮೂಲೆ ಗುಂಪಾಗಿದೆ ಅಂತ ಮಾತಾಡೋದು ಕೂಡ ಪತ್ರಿಕೆ ಪ್ರಿಂಟ್ ಅಲ್ಲಿ ಬರಲ್ಲ. ಇದು ಯೂಟ್ಯೂಬ್ ಅಲ್ಲಿ ಬರುತ್ತೆ, ಡಿಜಿಟಲ್ ಮೀಡಿಯಾದಲ್ಲೇ ಬರುತ್ತೆ. ಯಾಕಂದ್ರೆ ಹೆಚ್ಚೆಚ್ಚು ಜನ ಅದ್ರ ಬಗ್ಗೆ ಯೋಚನೆ ಮಾಡಕ್ಕಾದ್ರೂ ನಾವು ಈ ಕಡೆಯಿಂದ ಆ ಕಡೆಗೆ ರೀಡೈರೆಕ್ಟ್ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಕುತೂಹಲಕರ ವಿಷಯ ನಾನು ಅರ್ಥ ಮಾಡ್ಕೊಂಡಿದ್ದು, ನನಗೆ ಗೊತ್ತಾಗಿದ್ದು, ನಮ್ಮ ಬಾನು ಮುಷ್ತಾಕ್ ಅವರಿಗೆ ಬುಕರ್ ಪ್ರೈಸ್ ಬಂತು. ಬುಕರ್ ಪ್ರೈಸ್ ಬಂದಾಗ ಇದ್ದಕ್ಕಿದ್ದಂತೆ ಎಲ್ಲ ಪತ್ರಿಕೆಗಳು ಎಲ್ಲರೂ ಕೂಡ ಒಂಥರ ಸಾಹಿತ್ಯದಲ್ಲಿ ಏನೋ ಇದೆ ಅಂದ್ರೆ, ಸಾಹಿತ್ಯದಲ್ಲಿ ಇಷ್ಟೊಂದು ದೊಡ್ಡ ಬಹುಮಾನ ಇದೆ ಅಥವಾ ಇಷ್ಟು ದೊಡ್ಡ ಮೊತ್ತ ಇದೆ ಅಂತ ಅನ್ನೋ ಕಾರಣಕ್ಕಾಗಿಯೋ ಏನೋ ಬಹಳಷ್ಟು ಆಸಕ್ತಿ ಬೆಳೆಸ್ಲಿಕ್ಕೆ ಶುರು ಮಾಡಿದ್ರು. ಕತೆಗಳು ಹಾಕೋದು, ಕವಿತೆಗಳು ಹಾಕೋದು, ಸಾಹಿತಿಗಳ ಜೊತೆ ಮಾತಾಡೋದು. ಅಂದ್ರೆ ಏನಾದ್ರೂ ಒಂದು ಅಂದ್ರೆ ಆ ತರದ್ದು ಏನಾದ್ರು ಘಟನೆ ನಡೆದಾಗ ಈ ತರ ಆಗುತ್ತೆ ಅಂತ. ಭಾರತೀಯರು ಗಮನಿಸಿದ್ದೀರಾ ಇದನ್ನ ನೀವು? ಕೆಲವು ಅವರಿಗೆ ಬಾನು ಮುಷ್ತಾಕ್ ಅವರಿಗೆ ಬುಕರ್ ಪ್ರೈಸ್ ಬಂದ್ಮೇಲೆ ಸಾಹಿತ್ಯಕ್ಕೊಂಥರ ಸ್ವಲ್ಪ ಮಾನ್ಯತೆ, ಜನ ಪರವಾಗಿಲ್ಲ, ಇದು ಹಿಂಗೂ ಸಂಪಾದನೆ ಮಾಡ್ಬೋದು, ಹಿಂಗೂ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ದಂಗೆ ನನಗ ಅನ್ನಿಸ್ತು. ಅಲ್ಲ, ಈಗ ಕೆಲವರಂತೂ ಪ್ರಶಸ್ತಿಗಾಗಿನೇ ಒಂದಿಷ್ಟು, ಈಗ ನೀವ್ ಹೇಳ್ದಂಗ ಆಗ್ಲೇ ಹೇಳಿದ್ರಲ್ಲ ನೀವು, ಈಗ 30,000 50,000 1,00,000 ಹಿಂಗೆಲ್ಲ ಇಡ್ತಿದ್ದಾರೆ ಅಂತ ಹೇಳಿಬಿಟ್ಟು, ಸೊ ಅದಕ್ಕೋಸ್ಕರನೇ ಬರೆದು ರೆಡಿ ಇಟ್ಕೊಂಡಿರ್ತಾರೆ. ಸ್ಪರ್ಧೆ ಬಂದ ತಕ್ಷಣ ಅದಕ್ಕೆ ಕಳ್ಸೋ ಅಂತ ಇದಿರುತ್ತೆ. ಮೊದ್ಲು ಕಥಾ ಸಂಕಲ್ ನಾವೆಲ್ಲ ಹೇಗ್ ಮಾಡ್ತಿದ್ವಿ, ನಿಮ್ಗೂ ಗೊತ್ತಿದೆ, ಕತೆ ಬರೆದು ನಮ್ಗೆ ಯಾವಾಗ ಹುಟ್ಟತ್ತೆ ಅವಾಗ ಬರಿತೀವಿ, ಆಮೇಲೆ ಯಾವ್ದಾದ್ರು ಪತ್ರಿಕೆ ಕಳಿಸ್ತಾ ಇದ್ವಿ. ಅದು ಆಗಿನ ಟ್ರೆಂಡ್. ಈಗ ಹಂಗಿಲ್ಲ, ಸ್ಪರ್ಧೆಗೋಸ್ಕರ ಮೊದ್ಲೇ ಬರ್ಕೊಂಡು ಇಟ್ಕೊಂಡು ಅದನ್ನ ಕಳಿಸ್ತಾರೆ. ಆ ತರದ ಒಂದು ಟ್ರೆಂಡ್ ಇವಾಗೂ ಶುರುವಾಗಿರೋದು ನಿಜ. ಇದು ಕೂಡ ಒಂದು ಬಿಸ್ನೆಸ್ ನ ಇನ್ನೊಂದು ಮುಖ ಅಂತ ಅನಿಸ್ತಾ ಇದೆ ನನ್ಗೆ. ಸುಕನ್ಯರು, ಈಗ ಆ ಕಾಲ ಅಂದ್ರೆ ನಾವು ಸಣ್ಣ ಮಕ್ಕಳಿದ್ದಾಗ ಅಥವಾ ನಾವು ಕಾಲೇಜ್ ಓದ್ತಾ ಇದ್ದಾಗ ಆ ದಿನಗಳು, ಮತ್ತೆ ಈಗಿನ ನಮ್ಮ ಆ ವಯಸ್ಸಿನಲ್ಲಿ ಬೆಳೀತಾ ಇರುವಂತ ಈಗಿನ ಕಾಲದ ಮಕ್ಕಳು, ಅವರಿಗೆ ಯುವ ಜನಾಂಗಕ್ಕೆ ಅಥವಾ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಈ ತರ ಒಂಥರ ಹುಚ್ಚಿಡಿದು ಪತ್ರಿಕೆಗಳನ್ನು ಓದೋ ತರದ್ದು ಏನಾದ್ರು ಎಲ್ಲಾದ್ರೂ ನೀವೆಲ್ಲಾದ್ರೂ ಗಮನಿಸಿದೀರಾ? ಅಂದ್ರೆ ನಾವೆಲ್ಲ ನಮ್ಮ ಅಪ್ಪ ಪ್ರಜಾವಾಣಿ ತರೋದು ಅಥವಾ ನಮ್ಮಪ್ಪ ಮಯೂರ ತರೋದು, ಇನ್ನೇನೋ ತರೋದನ್ನ ಕಾಯ್ತಾ ಇದ್ವಿ. ಅಥವಾ ಎಲ್ಲಾದ್ರೂ ಒಂದು ಯಾರ್ದೋ ಮನೆಯಲ್ಲಿ ಒಂದು ಸುಧಾ ಬಿತ್ಕೊಂಡಿದ್ರೆ ಓಡೋಗಿ ಅದನ್ನ ಕಚ್ಚಾಡ್ಕೊಂಡು ಓದ್ತಾ ಇದ್ವು. ಈಗ ಆ ತರದ ಒಂದು ವಾತಾವರಣ ಕಾಣಿಸ್ತಾ ಇಲ್ಲ ಅಲ್ವಾ? ಅಲ್ಲ, ಈಗ ಪ್ರಿಂಟ್ ಮೀಡಿಯಾದಿಂದ ನಾವು ಸಾಫ್ಟ್ ಮೀಡಿಯಾಗೆ ಶಿಫ್ಟ್ ಆಗಿದೀವಿ ಅಂತ ಹೇಳೋದಾದ್ರೂ, ಆ ಸಾಫ್ಟ್ ಮೀಡಿಯಾದಲ್ಲಿ ಎಷ್ಟು ಓದ್ತಾ ಇದ್ದಾರೆ, ಯಾರು ಓದ್ತಾ ಇದ್ದಾರೆ? ಹಾಗಾಗಿ ಅದು ಪೂರ್ತಿ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಾ ಇಲ್ಲ, ಅದರಿಂದ ಯಾರು ಓದ್ತಾ ಇಲ್ಲ ಅನ್ನೋದು ಇದಲ್ಲ ನನ್ಗನ್ಸತ್ತೆ. ಐ ಮೀನ್ ಮೆನಿ ಸೋಷಿಯಲ್ ಫ್ಯಾಕ್ಟರ್ಸ್ ಇದಕ್ಕೆ. ಈಗ ನನ್ನ ವಿದ್ಯಾರ್ಥಿಗಳನ್ನೇ ತಗೊಂಡ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆನ್ಯುಯಲ್ ಸ್ಕೀಮ್ ಇದ್ದಾಗ ಓದೋದು, ಬರೆಯೋದು, ಟೀಚಿಂಗ್ ಅಂಡ್ ಲರ್ನಿಂಗ್ ತುಂಬಾ ಆಗ್ತಾ ಇತ್ತು. ಇವಾಗ ಸೆಮಿಸ್ಟರ್ ಸ್ಕೀಮ್ ಬಂದ್ಬಿಟ್ಟು ಇಟ್ಸ್ ಅ ರೇಸ್ ಅಗೇನ್ಸ್ಟ್ ಟೈಮ್. ಅವರು ನಾವೇನೋ ಒಂದು ಹೇಳಿದ್ರೆ ಅದನ್ನ ಹೋಗಿ ಲೈಬ್ರರಿನಲ್ಲಿ ತಗೊಂಡು ಓದೋದು, ಅದಕ್ಕೆ ಟೈಮೇ ಇಲ್ಲ ಅವರಿಗೆ. 3 ತಿಂಗಳು ಒಂದು ಸೆಮಿಸ್ಟರ್, ಏನೂ ಇಲ್ಲ, ಅದನ್ನ ಮುಗಿಸ್ಬೇಕು ಅಷ್ಟೇನೆ. ಈ ಪುಸ್ತಕಗಳು ಉದಾಹರಣೆಗೆ ಈ ಪುಸ್ತಕಗಳು ತಗೊಂಡಿರ್ತಾರೆ ಅಂತಂದ್ರೆ, ಈ ಪುಸ್ತಕ ಶುರು ಮಾಡಿದವರೆಲ್ಲ ಈ ಪುಸ್ತಕ ಮಾಡೋದನ್ನೇ ಬಿಟ್ಬಿಟ್ರೆ. ಯಾಕಂದ್ರೆ ಈ ಪುಸ್ತಕ ಯಾರು ಓದ್ತಾ ಇಲ್ಲ, ಯಾರು ಡೌನ್ಲೋಡ್ ಮಾಡ್ಕೊಂಡು ಯಾರು ಓದ್ತಾ ಇಲ್ಲ.
ಆದ್ರೆ Correct. ಇನ್ನೊಂದು ನನಗೆ ತುಂಬಾ ಆಶ್ಚರ್ಯ ಆಗೋದು, ಈಗ ನಾವು ಬೆಂಗಳೂರಲ್ಲಿ ಮೊನ್ನೆ ಪುಸ್ತಕ ಸಂತೆ ನಡೆಯಿತು, ಅಥವಾ ಏನೋ ಒಂದು ಲಿಟ್ ಫೆಸ್ಟ್ ನಡೆಯುತ್ತೆ, ಮೈಸೂರಲ್ಲಿ ಒಂದು ಲಿಟ್ ಫೆಸ್ಟ್ ನಡೆಯುತ್ತೆ, ಅಲ್ಲಿ ಒಂಥರ ಜಾತ್ರೆ ತರ ಜನ ಸೇರಿರ್ತಾರೆ, ಲಕ್ಷಾಂತರ ರೂಪಾಯಿ ಪುಸ್ತಕ ಖರ್ಚಾಗುತ್ತೆ ಅಂತ ಹೇಳ್ತಾರೆ, ಪುಸ್ತಕಗಳು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ನೋಡಿದ್ರೆ ನಮ್ಮ ಪತ್ರಿಕಾ ಸಂಪಾದಕರುಗಳು ಯಾರು ಪುರಾಣಿ ಯಾರು ಓದಲ್ಲ, ಕತೆ ಕವಿತೆ ಯಾರು ಓದ್ತಾರೆ, ಸ್ಕ್ಯಾನ್ ಮಾಡಿ Yes. ಓದ್ಲಿ, ಯಾಕೆ ಸುಮ್ಮನೆ ಅದಕ್ಕೆ ನಾವು ನಮ್ಮ ಪತ್ರಿಕೆ ಇಂಚುಗಳನ್ನ ವ್ಯರ್ಥ ಮಾಡ್ಬೇಕು ಅಂತ ಮಾತಾಡ್ತಾರೆ. ಆದ್ರೆ ಇದು ಏನ್ ನಡೀತಾ ಇದೆ, ಏನನ್ನ ನಂಬೇಕು, ಯಾರ ಮಾತನ್ನ ನಂಬೇಕು, ಏನು ಇಲ್ಲ, ಯಾವ್ದನ್ನ ಒಂದು ನಂಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಪತ್ರಿಕೆಗೆ ಒಂದು ರಾಜಕೀಯ ವಿಶ್ಲೇಷಣೆ ಅದೆಲ್ಲ ಕಾಳಜಿಗಳಿದ್ರು ಸಹ ಸಾಹಿತ್ಯ ಇತ್ತು ಅಲ್ಲಿ. ಸೊ ಈ ನ್ಯೂಸ್ ಪೇಪರ್ಗಳಿಗೂ ಅವ್ರದ್ದು ಏನೇ ನ್ಯೂಸ್ ಇಂಟ್ರೆಸ್ಟ್ ಇದ್ರೂನು ಇದನ್ನ ಒಂದು ಸಪ್ಲಿಮೆಂಟ್ ಆಗಿ, ಅಂದ್ರೆ ಲಂಕೇಶ್ಗಿದ್ದಂತ ಒಂದು ಧೈರ್ಯ ಬೇಕು. ಲಂಕೇಶ್ಗೆ ಅದು ಸಾಹಿತ್ಯನೂ ಬೇಕಾಗಿತ್ತು, ರಾಜಕೀಯ ತುಂಟಾಟನೂ ಬೇಕಾಗಿತ್ತು, ಯುನೋ. ನೀಲು ಇದ್ರು. ಹಾ, ನೀಲು ಇದ್ರು. ನೀಲು ಅಂತೂನು ಅದು ಎಂತ ಪೋಯಿಟ್ರಿನಲ್ಲಿ ಇಂಟ್ರೆಸ್ಟ್ ಬರೋ ಹಂಗೆ ಅದು ಮಾಡ್ತಾ ಇದ್ದಂತ ಇದು. ಸೊ ಆ ತರದ್ದು ಎಲ್ಲವನ್ನು ಒಟ್ಟಿಗೆ ತಗೊಂಡೋಗುವಂತ ಛಾತಿ ಇದೆಯಲ್ಲ, ಅದು ನಮ್ ಸಂಪಾದಕರುಗಳಿಗೆ ಇಲ್ಲ. ಸುಮ್ಮನೆ ನೆಪಗಳು ಹೇಳ್ತಾರೆ. ಇದು ಏನ್ ಗೊತ್ತಾ, ಈಗ US ಅಲ್ಲಿ ಏನು ಇರಾಕ್ ವಾರ್ ಶುರುವಾದ ತಕ್ಷಣ ಫಸ್ಟ್ ಫಂಡಿಂಗ್ ಕಟ್ ಆಗಿದ್ದು ವಿಮೆನ್ ಸ್ಟಡೀಸ್ಗೆ, ಫಸ್ಟ್ ಫಂಡಿಂಗ್ ಕಟ್ ಆಗಿದ್ದು ಹ್ಯುಮ್ಯಾನಿಟೀಸ್ಗೆ, ಎಲ್ಲ ಮ್ಯೂಸಿಕ್ ಕ್ಲಾಸಸ್ ನ ಮ್ಯೂಸಿಕ್ ಲರ್ನಿಂಗ್ ಅನ್ನೇ ನಿಲ್ಲಿಸ್ಬಿಟ್ಟ ಜಾರ್ಜ್ ಬುಷ್. ಆಮೇಲೆ ಮ್ಯೂಸಿಕ್ ಲರ್ನಿಂಗ್ ನಿಂತ್ಬಿಟ್ಟು ಮಕ್ಕಳೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗೋಕ್ ಶುರುವಾದಾಗ ಮ್ಯೂಸಿಕ್ಗೂ ಇದಕ್ಕೂ ಏನೋ ಇದಿದೆ ಅಂದ್ರೆ, ಲಂಕೇಶ್ಗೆ ಇದ್ದಂತ ಒಂದು ಪ್ರಜ್ಞೆ ಇದೆಯಲ್ಲ, ಸಮಗ್ರ ಪ್ರಜ್ಞೆ ಸಂಪಾದಕರುಗಳಿಗೆ ಇಲ್ಲ ಇವಾಗ. ಐ ಡೋಂಟ್ ನೋ, ಐ ರಿಯಲಿ ಥಿಂಕ್ ದಟ್ ಲಂಕೇಶ್ ವಾಸ್ ಅ ಬಿಗ್ ಮಾಡೆಲ್. ಇಟ್ ವಾಸ್ ನಾಟ್ ಜಸ್ಟ್ ಪತ್ರಿಕೆ, ಇಟ್ ವಾಸ್ ಅ ಫೆನಾಮಿನನ್. ಅದು ಅವರು ಸಹ ಲಂಕೇಶ್ ಪತ್ರಿಕೆನ ನೆನಪಿಸ್ಕೋತಾರೆ. ಹೌದು, ನಮ್ಮ ಇದು ಓದ್ತಾ ಬೆಳೆದವರು, ಓದ್ತಾ ಬೆಳೆದವರು, ಬರಿತಾ ಬೆಳೆದವರು. ಲಂಕೇಶ್ ಒಂದು ಪ್ಲಾಟ್ಫಾರ್ಮ್ ಒದಗಿಸಿದ್ರು. ಈಗಿನ ಸಂಪಾದಕರುಗಳಿಗೆ ಆ ತರದಂತ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ಬೇಕಾದ್ರೂ ಸಂಪಾದಕರುಗಳ ನೆನಪಿಸ್ಕೋ. ರಂಗನಾಥ್ ಅವರಿದ್ರು, ವೈಕುಂಠರಾಜ್ ಅವರಿದ್ರು, ಎಂತೆಂತಹ GS ಸದಾಶಿವ ಅವರು ಇದ್ರು, ಎಂತೆಂತ YNK ಅವರಿದ್ರು. ಏನು ಬಹಳ ದೊಡ್ಡ ಒಂಥರ ಆತರ ದೈತ್ಯ ಪ್ರತಿಭೆಗಳು ಇದ್ದಾಗ ಅವರಿಗೆ ತಮ್ಮ ಪತ್ರಿಕೆಗಳ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಆಡಿ, ವಾದ ಮಾಡಿ, ಸಾಹಿತ್ಯ ಮುಖ್ಯ, ಬರೀ ಜಾಹೀರಾತು ಮಾತ್ರ ಅಲ್ಲ ಅಂತ ಒಂದು ಧೀಮಂತಿಕೆ ಇತ್ತು. ಆದ್ರೆ ಈಗ ಧೀಮಂತಿಕೆಯ ಬದಲು ಏನಾಗಿದೆ, ಅವರು ಮ್ಯಾನೇಜ್ಮೆಂಟ್ ನವ್ರು ಹೇಳೋ ಮಾತುಗಳನ್ನ ಕೇಳಲೇಬೇಕಾದಂತ ಅಸಹಾಯಕ ಅನಿವಾರ್ಯತೆಗೆ ಸಿಕ್ಕಾಕೊಂಡಿರುವ ಜರ್ನಲಿಸ್ಟ್ಗಳು, ಪತ್ರಿಕೋದ್ಯಮಿಗಳೇ ಜಾಸ್ತಿ ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಮಾರುಕಟ್ಟೆ ಒತ್ತಡ, ಇನ್ನೊಂದು ಪತ್ರಕರ್ತರಲ್ಲಿರುವ ಛಲ, ಜಗಳಾಡುವ ಸ್ವಭಾವ, ಹಠದ ಸ್ವಭಾವ ಕೂಡ ಕಮ್ಮಿ ಆಗುದೆ ಅಂತ ಅನ್ಸುತ್ತೆ. ಬಹುಶಃ ಭಾರತೀಯರಿಗೆ ಇನ್ನು ಚೆನ್ನಾಗಿ ಗೊತ್ತಿರುತ್ತೆ ಈ ವಿಷಯ. ಹೌದು, ಪ್ರತಿ ಮಂಗಳವಾರ ಕಾಲಂ ಬರೀತಾ ಇದ್ರು. ಸೊ ಅವರು ಇಂಗ್ಲಿಷ್ನ ಅನೇಕ ಬೇರೆ ಬೇರೆ ಲ್ಯಾಂಗ್ವೇಜ್ ಇದ್ದು ಕನ್ನಡಕ್ಕೆ ತರ್ತಿದ್ರು. ನಾವೊಂದು ಹುಚ್ಚೆದ್ದು ಓದ್ತಾ ಇದ್ವಿ ಅವಾಗೆಲ್ಲ. ಸೊ ಅಷ್ಟೆಲ್ಲ ನಮ್ಗಿತ್ತು. ಆದ್ರೆ ಯೋಚಿಸ್ಬೇಕಾದ್ದೇನಂದ್ರು, ಲಂಕೇಶಿಗೆ ಯಾಕಾಯ್ತು ಅಂತ ಕೇಳಿದ್ರೆ, ಆಗಿನ ಕಾಲಮಾನ ಮತ್ತು ಈಗಿನ ಕಾಲಘಟ್ಟ ಎರಡನ್ನು, ಈಗಿನ ಸೋಷಿಯಲ್ ಇರುವಂತ ಏನು ಸಾಮಾಜಿಕ ಸಂದರ್ಭಗಳು, ಇದ್ರನ್ನ ಯೋಚಿಸ್ಬೇಕಾಗತ್ತೆ. ಲಂಕೇಶು ಕೇವಲ ಪತ್ರಕರ್ತ ಆಗಿರ್ಲಿಲ್ಲ, ಪತ್ರಿಕೋದ್ಯಮಿ ಆಗಿದ್ರು. ಪತ್ರಿಕೋದ್ಯಮಿ ಬೇರೆ, ಪತ್ರಕರ್ತ ಬೇರೆ. ನಾವುಗಳು ಯಾರು ಪತ್ರಿಕೋದ್ಯಮಿ ಆಗಲ್ಲ, ನಾವು ಪತ್ರಕರ್ತರು ಮಾತ್ರ. ಇವತ್ತಿಗೆ ಅಂತ ಹಠದ ಪತ್ರಕರ್ತರು ಸಂಪಾದಕರಾಗಿ ನಮಗೆ ಬೇಡ. ನಮಗೆ ಪತ್ರಿಕೆಗಳನ್ನ ತೂಗಿಸ್ಕೊಂಡು ಹೋಗುವಂತವ್ರು ಇದ್ರೆ ಸಾಕು, ಎಕ್ಸ್ಟ್ರಾ ಆರ್ಡಿನರಿ ಬ್ರಿಲಿಯನ್ಸಿ ಬೇಕಾಗಿಲ್ಲ ಅನ್ನುವಂತಹ ಒಂದು ಇದು ಎಲ್ಲಿಂದ ಬರುತ್ತೆ? ಮಾಲೀಕರಿಂದಾನೇ ಬರುತ್ತೆ, ಆಡಳಿತ ಮಂಡಳಿಯಿಂದಾನೇ ಬರುತ್ತೆ. ಒಂದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್. ಮೇಡಮ್ ಏನು ಅಂತಂದ್ರೆ, ನಮ್ದು ಪತ್ರಿಕೆ ಇದು ಹೋಗಲ್ಲಿವರೆಗೂ ಕೂಡ ಡೆಡ್ ಲೈನ್ ಲಾಸ್ಟ್ ಮಿನಿಟ್ ವರೆಗೂ ನಮ್ಗೆ ಅಲ್ಲಿ ಯಾವ್ದು ಜಾಹೀರಾತು ಹೋಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಜಸ್ಟ್ ಇಷ್ಟು ಕಾಲಮ್ ಬಿಟ್ಕೊಳ್ಳಿ, ಇಷ್ಟು ಸೆಂಟಿಮೀಟರ್ ಬಿಟ್ಕೊಳ್ಳಿ, ಇಷ್ಟು ಜಾಗ ಬಿಟ್ಕೊಳ್ಳಿ ಅಂತ ಮಾತ್ರ ಹೇಳಿರ್ತಾರೆ. ಸೊ ಫಸ್ಟ್ ಯಾವುದೇ ಇದ್ರಲ್ಲೂ ಫಸ್ಟ್ ಡಿಸೈಡ್ ಆಗೋದು ಜಾಹೀರಾತಿಗೆ ಜಾಗಗಳು, ಆಮೇಲೆ ಸುದ್ದಿಗಳು ಬರುತ್ತೆ. ಸೊ ನಾವು ಸುದ್ದಿಗಳನ್ನು ಮಾಡ್ತಾ ಇದ್ವಿ. ಎಷ್ಟೋ ಸಲ ಸುದ್ದಿ ಕಟ್ಟಾಗಿ ಮುಂದಕ್ಕೆ ಹೋಗಿದ್ದ ದಾಖಲೆಗಳು ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಂದ್ರೆ ಅದನ್ನ ಅದನ್ನ ಈ ಸುದ್ದಿ ತೆಗೆದು, ಅದು ಎಂತ ಸುದ್ದಿ ಬೇಕಾದ್ರೂ ಆಗ್ಲಿ, ಅದು ಆ ಸುದ್ದಿ ತೆಗೆದು ಈ ಅಡ್ವರ್ಟೈಸ್ಮೆಂಟ್ ಗೆ ನಾವು ಜಾಗ ಕೊಡ್ಬೇಕು. ಅಂದ್ರೆ ಬಹುಶಃ ಈಗ ಕವಿತೆಗಳನ್ನ, ಕತೆಗಳನ್ನ,
ಕತ್ತರಿಸುವ ಕಾಲ ಅಂತ ಅನ್ಸುತ್ತೆ. ಯಾವುದೋ ಒಂದು ಸಮಯದಲ್ಲಿ ಅದು ಕತೆ, ಕವಿತೆ, ಸಾಹಿತ್ಯವನ್ನು ಬೆಳೆಸುವ ಕಾಲ ಆಗಿತ್ತು. ಈಗ ಅವುಗಳನ್ನೆಲ್ಲ ಕತ್ತರಿಸಿ ಅವುಗಳನ್ನ ಸಣ್ಣಕ್ ಮಾಡಿ ಅವುಗಳನ್ನ ಡೌನ್ ಸೈಜ್ ಮಾಡುವಂತಹ ಕಾಲದಲ್ಲಿ, ಅಂದ್ರೆ ಇದು ಬರೀ ಪತ್ರಿಕೋದ್ಯಮದಲ್ಲಿ ಮಾತ್ರ ಅಲ್ಲ, ನಮ್ಮ ನಾನು ಇದೊಂದು ಇನ್ಸಿಡೆಂಟ್ ಇದನ್ನ ಹೇಳ್ತಾ ಇದ್ದೇನೆ. ಒಂದು ಪತ್ರಿಕೆಯಲ್ಲಿ ನಾವು ಮಹಿಳಾ ಸಪ್ಲಿಮೆಂಟ್ ತರುವಾಗ ಕೆಳಗಡೆ ಒಂದು ಅರ್ಧ ಪೇಜಿನಷ್ಟು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಅದು ನಮ್ಗೆ ಡೆಡ್ ಲೈನ್ ಟೈಮ್ ನಲ್ಲಿ ನಮ್ಗೆ ಸಿಕ್ತು. ಅದು ನೋಡಿದ್ರೆ ಈ ಜಪಾನಿ ತೈಲದ ಬಗ್ಗೆ ಇತ್ತು. ಆ ಜಪಾನಿ ತೈಲದ ಬಗ್ಗೆ ಇತ್ತು, ಮತ್ತೆ ಅದರ ಫೋಟೋ ಚೆನ್ನಾಗಿರೋದು ಸರಿ ಅಂದ್ರೆ ವಲ್ಗ್ಯಾರಿಟಿ ಇರುವಂತಹದ್ದು ಇತ್ತು, ಮತ್ತೆ ಅದರ ಹೆಡ್ಡಿಂಗ್ ಕೂಡ ಸರಿ ಇರ್ಲಿಲ್ಲ. ಹೋಗಿ ನಾನು ಎಡಿಟರ್ ಹತ್ರ ಗಲಾಟೆ ಮಾಡಿದೆ. ಸರ್, ನಾವು ಮೇಲ್ಗಡೆ ಮಹಿಳಾ ಅಸ್ಮಿತೆ ಬಗ್ಗೆ ಮಾತಾಡ್ತೀವಿ, ನಾವು ಆರ್ಟಿಕಲ್ ಬರ್ದಿದ್ದೀನಿ, ಕೆಳಗಡೆ ನೋಡ್ರಿ ಈ ತರದೊಂದು ಅಡ್ವರ್ಟೈಸ್ಮೆಂಟ್ ತಂದ್ರೆ ಹೇಗೆ? ನಾವೇ ಒಂದು ಕಾಂಟ್ರಡಿಕ್ಷನ್ ಕೊಟ್ಟಂಗ ಆಗತ್ತೆ. ಇದು ನಮ್ಮ ಓದಿದ್ರೆ ನಾವೇನ್ ಕೊಡ್ತಾ ಇದೀವಿ, ದಯವಿಟ್ಟು ಇದನ್ನೀಗ ನಿಲ್ಸಿ ಅಂತ. ಆಗ ಎಡಿಟ್ರು, ನಾವು ಅಡ್ವರ್ಟೈಸ್ಮೆಂಟ್ ಅದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕಟ್ ಮಾಡೋದು ನಿಮ್ಗೆ ಸಂಬಳ ಕೊಡೋದು ಬೇಡವಾ ಅಂತ ಕೇಳಿದ್ರು. ನಮ್ಗೆ ಸಂಬಳ ಬೇಕು, ಅಡ್ವರ್ಟೈಸ್ಮೆಂಟು ಬೇಕು, ಆದ್ರ ಅಡ್ವರ್ಟೈಸ್ಮೆಂಟ್ ಹಾಕುವ ರೀತಿ ಇದೆಯಲ್ಲ ಅದು ಬದಲಾಗ್ಬೇಕು. ಸೊ ಆದ್ರೆ ನಾನ್ ಸಕ್ಸಸ್ ಆಗಿದ್ದೇನು ಅಂದ್ರೆ, ಆ ಸಲ ಹಾಗೆ ಹೋದ್ರು ಕೂಡ ನೆಕ್ಸ್ಟ್ ವೀಕ್ ಇಂದ ನನ್ನ ಸಪ್ಲಿಮೆಂಟ್ ಅಲ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಬರದೇ ಹೋದಂಗ ನಾ ನೋಡ್ಕೊಂಡಿದ್ದೀನಿ. ಬೇರೆ ಸಪ್ಲಿಮೆಂಟಿಗೆ ಅದು ಶಿಫ್ಟ್ ಆಯ್ತೆ ಹೊರತು ನಮ್ ಸಪ್ಲಿಮೆಂಟಿಗೆ ಬಂದಿಲ್ಲ. ಇದು ಕೆಲಸವನ್ನು ವಾಸ್ತವ. ಕಳೆದುಕೊಳ್ಳದೆ, ಸಾಹಿತ್ಯವನ್ನು ಮರೆಯದೆ, ಕವಿತೆಗಳನ್ನು ಮರೆಯದೆ, ಪತ್ರಿಕೆಗಳು ತಮ್ಮ ಭಾನುವಾರದ ಪುರವಣಿಗಳಲ್ಲಿ ಕತೆ, ಕವಿತೆ, ವಿಮರ್ಶೆ ಇತ್ಯಾದಿಗಳನ್ನ ನಮ್ಮ ಚರ್ಚೆ ಎಷ್ಟು ಜನ ನೋಡ್ತಾರ, ಆದ್ರೆ ನಮ್ಮ ತೃಪ್ತಿಗೆ ನಾವು ಮಾತನಾಡಿದೀವಿ. ಡಾಕ್ಟರ್ ಸುಕನ್ಯಾ ಕನರಳ್ಳಿ ಮತ್ತೆ ಭಾರತಿ ಹೆಗಡೆ ನಮ್ಮ ಸಂವಾದದಲ್ಲಿ, ಆನ್ಲೈನ್ ಸಂವಾದದಲ್ಲಿ ಭಾಗವಹಿಸಿದ್ದೀರಾ. ಮತ್ತೆ ಇಂಥದೇ ಸಂವಾದದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.